ವಿರೋಧಿಯಿಂದ ಬಡಿಸಿದ ತಕ್ಷಣ ಸಂದಾಗಿಲ್ದೇ ಇರೋ ಅಡ್ಗೆನೋ ಸಂದಾಗಾಗ್ಬಿಟ್ಟದೆ. ವಿರೋಧಿಯಿಂದ ಹೊಟ್ಟೆ ತುಂಬಕ್ಕಿಲ್ಲ, ತಿನ್ನೋ ಊಟದಿಂದಾನೇ ಹೊಟ್ಟೆ ತುಂಬೋದು, ತಿಳ್ಕೊಳ್ಳಿ. ಅಲ್ಲ ಕಣಮ್ಮಿ, ಮಾತ್ಗೂ ಅವಳು ಮಾಡಿದ್ದು ಸಂದಾಕಿರಕ್ಕಿಲ್ಲ ಅಂತ ಹೇಳ್ತೀಯಲ್ಲ, ಅವಳು ಮಾಡಿದ್ದು ಸಂದಾಕಿಲ್ಲ ಅಂತ ನೀನ್ ಹೆಂಗ್ ಹೇಳ್ತೀಯಮ್ಮಿ? ಅಯ್ಯೋ, ಅವಳು ಮಾಡಿದ ಅಡ್ಗೆ ಸಂದಾಗಿಲ್ಲ ಅಂತ ನಾನೆಲ್ಲಿ ಹೇಳ್ದೆ? ಅವಳು ಅಡ್ಗೆ ಮಾಡಿದಾಗ ಅದು ಸಂದಾಗೇ ಇತ್ತು. ಆದ್ರೆ ನಾನು ಅದಕ್ಕೆ ಇನ್ನೊಸಿ ಖಾರದ ಪುಡಿ ಹಾಕಿದ ಮ್ಯಾಕೆ ಎಲ್ಲ ಎಕ್ಕುಟ್ಟೋಯ್ತು. ಅಯ್ಯೋ ದುರಹಂಕಾರದವಳೆ, ತಿನ್ನೋ ಅನ್ನದ ಮೇಲೆ ಅಹಂಕಾರ ತೋರ್ಸಿದೀಯಲ್ಲ, ನಿಂಗೆ ಮನುಷ್ಯತ್ವ ಅನ್ನೋದೇ ಇಲ್ವೇ? ಇರೋದಕ್ಕೆಯ ಬರೀ ಖಾರ ಹಾಕಿವ್ನಿ, ಇಲ್ಲ ಅಂತಿದ್ರೆ ಆಗ್ತಿದ್ದೆ ಬ್ಯಾರೆಯ. ನೀ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ತೀಯ. ನಾನು ಅನ್ಭವಿಸೋದು ಹೆಂಗಾರು ಹೋಗ್ಲಿ, ಆದ್ರೆ ಐಶ್ವರ್ಯ ಊಟ ತಕೊಂಡೋಗಿದ್ದು ರಂಗೇಗೌಡ ಏನಾರು ತಿಂದ್ರೆ ಮೊದಲೇ ನೆತ್ತಿಗೆ ಸೂರ್ಯನ ಶಾಖದ ಪಿತ್ತ ಹತ್ತಿರ್ತದೆ. ಈ ಖಾರ ತಿಂತಿದ್ದಂಗೆ ಇನ್ನೂ ಕೋಪ ನೆತ್ತಿಗೇರಿ ಅಲ್ಲಿರೋರ್ ಮುಂದೆ ಎಲ್ಲ ಮರವಾದೆ ಕಳೆದಾಗ ವಿರೋಧಿಯಿಂದ ಊಟ ತಕೊಂಡೋಗಿದ್ದ ಐಶ್ವರ್ಯ ಅಟ್ಟಿಗೂ ಬರ್ದಂಗೆ ಸೀದಾ ಅವಳು ತವ್ರ ಮನೆಗೆ ಹೋಗ್ತಾಳೆ. ಹೈ, ಅವಾಗ ಇನ್ನು ಸ್ಯಾನೆ ಸಂತೋಷ ಪಡುವಂತೆ ಬುಡಿ. ಅರ್ಥ ಆಯ್ತೆ? ಅಯ್ಯೋ ದೇವ್ರೆ, ಒಂದಾಯ್ತಿರೋ ಮಕ್ಳಿಗೆ ಯಾಕಪ್ಪ ಈ ಪರೀಕ್ಷೆ ಕೊಟ್ಟೆ? ಎಲ್ರು ತಿನ್ರಪ್ಪ. ಅಯ್ಯಯ್ಯೋ, ಏನಾರು ಇಲ್ಲಿರೋರೆಲ್ಲ ಇದನ್ನ ತಿನ್ಬಿಟ್ರೆ ಎಲ್ಲ ಸೇರ್ಕೊಂಡು ಐಸು ಮೇಡಮ್ ಅವ್ರು ಸಂದಾಗ ಮಾಡಿಲ್ಲ ಅಂತ ಆಡ್ಕೋತಾರೆ. ಅವಾಗ ಐಸು ಮೇಡಮ್ ಅವ್ರ ಮನ್ಸಿಗೆ ಸ್ಯಾನೆ ನೋವಾಯ್ತದೆ. ಇಲ್ಲ ಹಂಗಾಗಕ್ಕೆ ಬಿಡಬಾರ್ದು. ಇದ್ಯಾಕೆ ಕೊಡ್ರೆ ಎಲ್ರಿಗೂ ಉಣ್ಣೋಣ ಅಂತ ಕರ್ಕೊಂಡ್ಬಂದ್ಬಿಟ್ಟು ಈಗ ತಿನ್ಬೇಡಿ ಅಂತ ಹೇಳ್ತಿದ್ದೀರಲ್ಲ? ಅದು ಏನಿಲ್ಲ ಕಲ, ಕಬಡ್ಡಿ ಆಡೋರು ಹಿಂಗೆ ಅನ್ನ ಸಾರು ತಿಂದರೆ ಗೆಲ್ಲಕ್ಕಾದತ್ತ ಹೇಳಿ. ಅದಕ್ಕೆ ಎಲ್ಲರೂ ಪಾಪಣ್ಣನ ಹೋಟ್ಲಿಗೆ ಹೋಗಿ ಚೆನ್ನಾಗಿ ನಾಟಿ ಕೋಳಿ ಸಾರು ಮುದ್ದೆ ತಿನ್ನೋಗಿ ಹೋಗ್ರಲ್ಲ. ಅಯ್ಯೋ ಓಸಿ ಇರಿ ಗೌಡ್ರಿ, ಅಜ್ಜಮ್ಮ ಕೊಟ್ಟಿರೋ ಕೈ ತುತ್ತನ ಮೊದಲು ತಿಂದ್ಬಿಟ್ಟು ಆನಕ್ಕೆ ಅಲ್ಲೋಗಿ ಕೋಳಿ ತಿನ್ನದಯ್ಯ. ನೋಡ್ರಲ್ಲ, ತಿನ್ಬೇಡ ಅಂತ ಹೇಳಿದ್ದೀನಿ, ತಿನ್ನಂಗಿಲ್ಲ ಆಟೆಯ. ಹಂಗೂ ನನ್ನ ಮಾತು ಮೀರಿ ತಿನ್ನಕ್ಕೆ ಹೋದ್ರೆ ಎಲ್ರಿಗೂ ಟಾರ್ಗೆಟ್ ಫಿಕ್ಸ್ ಮಾಡ್ಬಿಡ್ತೀನಿ. ಛೇ, ಕೈಗೆ ಬಂದು ತುತ್ತು ಬಾಯಿಗೆ ಮಿಸ್ ಆಯ್ತು. ಎಲ್ರು ಒಳ್ಳೆ ಹುಡುಗರು ಅಲ್ವೇನ್ರಪ್ಪ? ನಾನು ಹೇಳಿದ ಕಡೆ ಹೋಗಿ ಸಂದಾಗಿ ತಿನ್ಕೊಂಡು ಅಟ್ಟಿಗೆ ಹೋಗ್ಬಿಡಿ. ಹಂಗೆ ಒತ್ತಾರಕ್ಕೆ ಎಲ್ರು ಬಿರ್ನೆ ಬಂದ್ಬಿಡಿ. ಓ, ಅಕ್ಕಮ್ಮವ್ರು ಮಾಡಿದ ಅಡ್ಗೆನ ನೀವು ಒಬ್ಬರೇ ತಿನ್ಬೇಕು ಅಂತ ಎಲ್ರ ಹತ್ರನೂ ಇಸ್ಕೊಂಡ್ರಿ ಅಲ್ವಾ? ಲೈ, ಹೌದು ಕಣ್ಲಾ, ಅದಕ್ಕೆ ಇಸ್ಕೊಂಡಿದ್ದು. ನೀನೀಗ ಏನ್ಲ ಈಗ ನೋಡೋ, ನಾ ಹೇಳಿದ ಕಡೆ ಹೋಗಿ ಸಂದಾಗಿ ಇಳಿಸೋಗು, ಹೋಗೋ. ರಂಗೇಗೌಡ, ನಂಗೆ ಮಾತ್ರ ಸಿಗ್ಬೇಕಾಗಿದ್ದು ನಮ್ಮ ಅಮ್ಮನ ಕೈ ತುತ್ತನ್ನ ಕಿತ್ಕೊಂಡೆ, ನನ್ನ ಹುಡುಗಿನ ಕಿತ್ಕೊಂಡೆ. ಈಗ ಅವಳು ಕೊಟ್ಟ ಕೈ ತುತ್ತೂ ಕಿತ್ಕೊಂಡಿದ್ಯಾ. ಇದಕ್ಕೆ ನೀನು ಸರಿಯಾದ ಬೆಲೆ ಕಟ್ಟೇ ಕಟ್ತೀಯ.